ಪುನೀತ್ ಕಿರಣ್ ಪ್ರತ್ಯಕ್ಷದರ್ಶಿಗಳು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಅಂದ ನಂತರ ಪುನೀತ್ ಕಿರಣ್ ಪ್ರತ್ಯಕ್ಷದರ್ಶಿಗಳ ಅಂತ ಜಡ್ಜ್ ಕೇಳ್ತಾರೆ. ಈ 7 ಆರೋಪಿಗಳು ಪುನೀತ್ಗೆ ಗೊತ್ತಿದ್ರಾ? ಅಲ್ಲಿ ಶೆಡ್ ನಲ್ಲಿ ಕೆಲಸ ಮಾಡುವಂತಹ ಇವರಿಬ್ರು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅಂತ ವಕೀಲರು ಹೇಳ್ತಾರೆ. ಪುನೀತ್ ಹೇಳಿಕೆ ದಾಖಲಿಸಿದ್ದು 12 ದಿನದಲ್ಲಿ. ಘಟನೆ ನಡೆದು 12 ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಾಡ್ತಿದ್ದಾರೆ. ಶೆಡ್ನಲ್ಲಿ ಕೆಲಸ ಮಾಡೋ ಕಿರಣ್ ಮತ್ತು ಇನ್ನೊಬ್ಬ ಪ್ರತ್ಯಕ್ಷದರ್ಶಿ ಯಾರ್ಯಾರು ಎಷ್ಟೆಷ್ಟು ಹೊತ್ತಿಗೆ ಬಂದ್ರು, ಏನೇನಾಯ್ತು ಅನ್ನೋದರ ಬಗ್ಗೆ ಅವರಿಂದನೇ ಹೇಳಿಕೆಯನ್ನ ಪಡೆದಿರೋದು. ಶೆಡ್ಡಿನ ಮಾಲೀಕ ಯಾರು ಅಂತ ಕೇಳ್ತಾರೆ ಜಡ್ಜ್. ಪಟ್ಟಣಗೆರೆ ಶೆಡ್ನ ಬಗ್ಗೆ ವಿವರಣೆ ಕೊಡ್ತಾ ಇದ್ರು ಸರ್ಕಾರದ ಪರ ವಕೀಲರು. ಸೀಸ್ ಆದ ವಾಹನಗಳನ್ನ ನಿಲ್ಲಿಸೋ ಜಾಗ ಅದು. ಈ ಶೆಡ್ನ ಮಾಲೀಕ ಯಾರು ಜಡ್ಜ್ ಕೇಳ್ತಾರೆ. ಆ ಶೆಡ್ನಲ್ಲಿ ಕೆಲಸ ಮಾಡೋರು ಮಾಲೀಕನ ಗಮನಕ್ಕೆ ತರಲಿಲ್ವಾ ಅಂತ ಕೇಳ್ತಾರೆ ಜಡ್ಜ್. ಆರೋಪಿ ವಿನಯ್ ಮಾವ ಶೆಡ್ಡಿನ ಮಾಲೀಕ. ವಕೀಲರು ಹೇಳ್ತಾರೆ ಆರೋಪಿ ವಿನಯ್ನ ಮಾವ ಶೆಡ್ಡಿನ ಮಾಲೀಕ. ನಂದೀಶ್ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಎತ್ತಿ ಎಸೆದಿದ್ದ. 7 ಆರೋಪಿಗಳು ಪುನೀತ್ಗೆ ಗೊತ್ತಿದ್ರಾ? ಜಡ್ಜ್ ಕೇಳ್ತಾರೆ. ಪಟ್ಟಣಗೆರೆ ಶೆಡ್ಡು ಇಡೀ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದು ಇದೇ ಪ್ರಕರಣದಲ್ಲಿ. ಪಟ್ಟಣಗೆರೆಯಲ್ಲಿ ಇರೋರಿಗೆ ಆ ಶೆಡ್ ಬಗ್ಗೆ ಮಾಹಿತಿ ಇರಲಿಲ್ಲ ಅನ್ಸತ್ತೆ ಈ ಘಟನೆ ನಡೆಯೋ ತನಕ. ರೇಣುಕಾಸ್ವಾಮಿ ಹತ್ಯೆ, ಅದು ದರ್ಶನ್ ಅಂಡ್ ಗ್ಯಾಂಗ್ ಇನ್ವಾಲ್ವ್ಮೆಂಟ್ ಇವೆಲ್ಲ ಹೊರಗಡೆ ಬರ್ತಾ ಇದ್ದಂತೆ ಇಡೀ ರಾಜ್ಯದಾದ್ಯಂತ ಫೇಮಸ್ ಆಯಿತು ಪಟ್ಟಣಗೆರೆ ಶೆಡ್. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದ್ದು ಪ್ರಕರಣದ ಎಳೆ ಮಾಹಿತಿಯನ್ನ ಸರ್ಕಾರದ ಪರ ವಕೀಲರು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ನ ವಿಷಯ ಬಂದಾಗ ಅದರ ಬಗ್ಗೆ ವಿವರ ಕೊಡ್ತಾ ಇದ್ದಾರೆ ವಕೀಲರು. ಹಲ್ಲೆ ವೇಳೆ ದರ್ಶನ್ ಪವಿತ್ರ ಏನ್ ಮಾಡ್ತಾ ಇದ್ರು ಜಡ್ಜ್ ಕೇಳ್ತಾರೆ. ಪವನ್ ಶೆಡ್ಗೆ ಕರೆ ತಂದವರ ಫೋಟೋ ಕಳಿಸುವಂತೆ ಕೇಳಿದ್ದ. ವಕೀಲರು ಹೇಳಿದ್ರು ಪವನ್ ಶೆಡ್ಗೆ ಕರೆ ತಂದವರ ಫೋಟೋವನ್ನ ಕಳಿಸು ಅಂತ ಕೇಳಿದ್ದ. ರೇಣುಕಾಸ್ವಾಮಿಯ ಹಲ್ಲೆ ವಿಡಿಯೋ ಮಾಡಿ ಅದನ್ನ ಡಿಲೀಟ್ ಕೂಡ ಮಾಡಿದ್ರು. ಜಡ್ಜ್ ಕೇಳ್ತಾರೆ ಈ ಹಲ್ಲೆ ನಡೀತಾ ಇದ್ದ ಟೈಮಲ್ಲಿ ದರ್ಶನ್ ಮತ್ತೆ ಪವಿತ್ರ ಏನ್ ಮಾಡ್ತಾ ಇದ್ರು ಅಲ್ಲಿ ಅಂತ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂತ ವಿಡಿಯೋ ರೆಕಾರ್ಡ್ ಮಾಡಿ ಕೊನೆಗೆ ಅದನ್ನ ಡಿಲೀಟ್ ಮಾಡಿದ್ರು. ರೇಣುಕಾಸ್ವಾಮಿಯ ಹಲ್ಲೆಯ ವಿಡಿಯೋ ಡಿಲೀಟ್ ಮಾಡಿದ್ರು. ವಿನಯ್ ಕರೆ ಮಾಡಿ ನಾನು ದರ್ಶನ್ ಶೆಡ್ಗೆ ಬರೋದಾಗಿ ಹೇಳಿದ್ದ. ಕಾರ್ನಿಂದ ಇಳಿದವರೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಕಾರ್ನಿಂದ ಇಳಿತಾ ಇದ್ದಂತೆ
ರೇಣುಕಾಸ್ವಾಮಿ ಮೇಲೆ ಮುಗಿಬೀಳುತ್ತಾರೆ. ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಸರ್ಕಾರದ ಪರ ವಕೀಲರು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೀತಾ ಇದ್ದಾಗ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಆ ವಿಡಿಯೋ ಡಿಲೀಟ್ ಮಾಡಿದ್ರು. ಒಬ್ಬೊಬ್ಬರ ಮೊಬೈಲ್ನಿಂದ ಮಾಹಿತಿಯನ್ನ ಹೊರ ತೆಗೆಯೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಫೋನ್ ಓಪನ್ ಆಗ್ತಾ ಇಲ್ಲ, ಡಿಲೀಟ್ ಆದಂತಹ ದಾಖಲೆಗಳನ್ನ ರಿಟ್ರೀವ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೆಣಗಾಡಿದ್ದಾರೆ ಪೊಲೀಸರು. ದರ್ಶನ್ ಶೆಡ್ನಲ್ಲಿದ್ದಾಗಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆದಿತ್ತು. ಪುನೀತ್ 12 ದಿನ ಸಾಕ್ಷಿ ಹೇಳೋದಕ್ಕೆ ಲಭ್ಯ ಇರಲಿಲ್ವಾ? ಜಡ್ಜ್ ಕೇಳ್ತಾರೆ. ಇರಲಿಲ್ಲ ಅಂತ ಸರ್ಕಾರದ ಪರ ವಕೀಲರು ಉತ್ತರ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರು ಕೂಡ ಇದನ್ನ ಪಾಯಿಂಟ್ ಮಾಡಿದ್ರು. 12 ದಿನ ಬೇಕಾಯ್ತಾ ಆತನಿಂದ ಸಾಕ್ಷಿ ತಗೊಳ್ಳೋದಕ್ಕೆ, ಹೇಳಿಕೆ ತಗೊಳ್ಳೋದಕ್ಕೆ ಅಂತ. ಪುನೀತ್ 12 ದಿನ ಸಾಕ್ಷಿ ಹೇಳಲು ಲಭ್ಯ ಇರಲಿಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.